ಸ್ವಾಮಿ ನಿಮ್ಮ ಹೆಸರು ಹೇಳಿ ಸ್ವಾಮಿ. ನನ್ನ ಹೆಸರು ಬಂದು ರವಿ ದೀಕ್ಷಿತ್, ಓಕೆ. ಜಡಗಿನಹಳ್ಳಿ. ಇಲ್ಲಿ ದೇವರು ಬಂದು ಸಪ್ತಮಾತೆಯರ ಮೂಲ ಉದ್ಭವ ಸ್ಥಳ. ಓಕೆ. ಈ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು. ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೊಲಕ್ಕೆ ಬರಬೇಕು. ಈ ದೇವಸ್ಥಾನ ಬಂದು ಅರಳೂರು, ಜಡಗಿನಹಳ್ಳಿ, ಸೋಲೂರು 3 ಗ್ರಾಮಕ್ಕೆ ಸೇರಿ ಸಪ್ಲಮ್ಮ, ಮಾರಮ್ಮ, ಪಟಲಮ್ಮ, ಭೂಪತಮ್ಮ ಅಂದ್ರೆ ನಮ್ಮ ಹಳ್ಳಿ ಕಡೆ ಗುರ್ಗಮ್ಮ, ಎಲ್ಲಮ್ಮ, ಕರಕಮ್ಮ, ಸವೇರಮ್ಮ ಅಂತ 7 ಜನ ಗ್ರಾಮ ದೇವತೆಗಳು. ಈ 7 ಜನ ಅಕ್ಕ ತಂಗಿರು ಒಟ್ಟಿಗೆ ಬಂದು ಇಲ್ಲಿ ಬಂದು ಉದ್ಭವ ಆಗಿರುವ ಸ್ಥಳ ಇದು ಸಪ್ತಮಾತೆ ದೇವಸ್ಥಾನ. ಒಳಗಡೆ 9 ದಿವಸ ಹಬ್ಬದ ದಿವಸ ದೇವ್ರಿಗೆ ತಗೊಂಡ್ ಬರ್ತೀರಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಬನ್ನಿ ಹೋಗೋಣ. ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ಈ ದೇವಸ್ಥಾನದ ಲೊಕೇಶನ್ ನೋಡಿದ್ರಲ್ವಾ, ತುಂಬಾ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಇರುತ್ತೆ ಇಲ್ಲಿ. ಬನ್ನಿ, ಈ ದೇವಸ್ಥಾನದ ವಿಶೇಷಗಳು ನಮ್ಮ ಜೊತೆ ಪೂಜಾರಿ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸ್ವಾಮಿ ನಿಮ್ಮ ಹೆಸರು ಹೇಳಿ ಸ್ವಾಮಿ. ನನ್ನ ಹೆಸರು ಬಂದು ರವಿ ದೀಕ್ಷಿತ್, ಓಕೆ. ಜಡಗಿನಹಳ್ಳಿ. ಇಲ್ಲಿ ದೇವರು ಬಂದು ಸಪ್ತಮಾತೆಯರ ಮೂಲ ಉದ್ಭವ ಸ್ಥಳ. ಓಕೆ. ದೇವರು ಬಂದು ಹುಟ್ಟಿದ ಮನೆ ಬಂದು ಸೋಲೂರು, ಅರಳೂರು ಬಂದು ಅಣ್ಣನ ಮನೆ, ಮದುವೆ ಮಾಡ್ಕೊಟ್ಟಿದ್ದು ಬಂದು ಜಡಗಿನಹಳ್ಳಿ ಗ್ರಾಮ. ಓಕೆ. ಈ ಸಪ್ಲಮ್ಮ, ಮಾರಮ್ಮ, ಪಟಲಮ್ಮ, ಭೂಪತಮ್ಮ ಅಂದ್ರೆ ನಮ್ಮ ಹಳ್ಳಿ ಕಡೆ ಗುರ್ಗಮ್ಮ, ಎಲ್ಲಮ್ಮ, ಕರಕಮ್ಮ, ಸವೇರಮ್ಮ ಅಂತ 7 ಜನ ಗ್ರಾಮ ದೇವತೆಗಳು. ಈ 7 ಜನ ಅಕ್ಕ ತಂಗಿರು ಒಟ್ಟಿಗೆ ಬಂದು ಇಲ್ಲಿ ಬಂದು ಉದ್ಭವ ಆಗಿರುವ ಸ್ಥಳ ಇದು ಸಪ್ತಮಾತೆ ದೇವಸ್ಥಾನ. ಈ ದೇವರುಗಳು ಉದ್ಭವ ಆದಾಗ ಆಗಿನ ಕಾಲದಲ್ಲಿ ಇಲ್ಲಿ 2 ಊರು ಇರುತ್ತೆ, ಹಳ್ಳೆ ಮಕ್ಕಂಡಿ, ಚಂದ್ರಾಪುರ ಅಂತ 2 ಊರವರು ದನ ಕರುಗಳು ಮೇಯಿಸ್ಕೊಂಡು ಆಗಿನ ಕಾಲದಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡ್ಬೇಕಾದ್ರೆ ಅವ್ರಿಗೆ ಆಗಿನ ಕಾಲದಲ್ಲಿ 7 ಕಲ್ಲು ಸಿಕ್ಕಿರುತ್ತೆ. 7 ಕಲ್ಲು ಸಿಕ್ಕಿದಾಗ ಅವರು ಹಸುಗುಡಿ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಈ ಪೂಜೆ ಮಾಡ್ಬೇಕಾದ್ರೆ ಊರುಗಳಲ್ಲಿ ಜನಗಳು ವಲಸೆ ಹೋಗ್ಬೇಕಾದ್ರೆ ಜಡಗಿನಹಳ್ಳಿನಲ್ಲಿ ಜಡೆ ಸ್ವಾಮಿಗಳು ಅಂತ ವಾಸ ಆಗಿರ್ತಾರೆ. ಅವರು ಊರುಗಳವ್ರನ್ನ ಕರ್ಕೊಂಡ್ಬಂದು ಎತ್ತಿನ ಗಾಡಿನಲ್ಲಿ ಕಲ್ಲಿನ ಚಪ್ಪಡಿ ಎಳಿಸ್ತಾರೆ. ಈ ಕಲ್ಲಿನ ಚಪ್ಪಡಿ ಎಳಿಸಿ ಅವ್ರು ಆಗಿನ ಕಾಲದಲ್ಲಿ ಮಕ್ವಾಡವನ್ನ ಮಾಡಿಸ್ಕೊಟ್ಟಿರ್ತಾರೆ. ಇಲ್ಲಿ ಪ್ರತಿ ವರ್ಷ ಅದೇ ತರ ನಾವಿಲ್ಲಿ ಯುಗಾದಿನಲ್ಲಿ ಊರುಗಳವರೆಲ್ಲ ಸೇರಿ ಇಲ್ಲಿ ಜಾತ್ರೆ ಮಾಡ್ತೀವಿ. ಈ ಭೂಪತಮ್ಮ ಮತ್ತೆ ಮಗನ್ನ ಸಿಡಿರಣ್ಣು ಮತ್ತೆ ಎಲ್ಲಮ್ಮ ಅಂತ ಕರೀತಾರೆ. ಇದನ್ನ ಯುಗಾದಿ ಹಬ್ಬದ ದಿನ ಜಡಗಿನಹಳ್ಳಿ ಗ್ರಾಮದಿಂದ ಎತ್ಕೊಂಡ್ಬರ್ತಾರೆ. ಹಬ್ಬದ ದಿನ ಎತ್ಕೊಂಡ್ಬಂದ್ರೆ ದಿನಾಭಿಷೇಕ, ಅಂದಾನ, ಪೂಜೆ ಆಗುತ್ತೆ. 5 ದಿನಕ್ಕೆ ಬ್ರಾಹ್ಮಣ ದೀಪಗಳಾಗುತ್ತೆ. ಆಮೇಲೆ 2 ದಿನಕ್ಕೆ ಜಡಗಿನಹಳ್ಳಿ, ಅರಳೂರು, ಸೋಲೂರು, ಮೂರೂರವರು ಈ ಊರುಗಳವರು ಸಂಬಂಧಪಟ್ಟಿರೋರೆಲ್ಲ ದೀಪಗಳು ಮಾಡ್ಕೊಂಡ್ ಬರ್ತಾರೆ. ಈ ದೀಪಗಳು ಮಾಡಿಲ್ಲ ಪೂಜೆ ಸಂಬಂಧ ತಗೊಂಡ್ ಪೂಜೆ ಮಾಡಿಸಿದ್ರೆ ಈ ದೇವರು ಮೆರವಣಿಗೆಗೆ ಹೋದಾಗ, ಆಯಾ ಗ್ರಾಮಕ್ಕೆ ಹೋದಾಗ ಈ ಮೆರವಣಿಗೆ ದೇವರು ಅವ್ರ ಮನೆ ಹತ್ರಕ್ಕೆ ಹೇಳ್ಕೊಂಡು ಬರ್ತಾರೆ. ಈ ಶ್ರೀರಾಮನವಮಿ ಆಗಿ 2 ದಿನಕ್ಕೆ ಇಲ್ಲಿ 1 ವರ್ಷದಿಂದ 5 ವರ್ಷದ ಮಕ್ಕಳನ್ನ ತೊಟ್ಟಲ್ಲಿ ಸಿಡಿ ಅಂತ ಮಾಡ್ತೀವಿ. ಮಕ್ಳಿರೋರ್ಗೆ, ಮಕ್ಳಿರೋರು ಒಂದೊಂದು ಹಾರ ತಗೊಂಡ್ಬಂದು ಮಕ್ಕಳನ್ನ ತೊಟ್ಟಲ್ಲಿ ಏನಾದ್ರು ಕುಳಿಸ್ಕೊಂಡಾಗ ಮಕ್ಕಳಿಗೆ ರಾವ್ ದೋಷ, ಕುಜಿ ದೋಷ, ನೆರೆಕಂತಿರಲಿ, ಮಾತುಕಂತಿರಲಿ, ಬಾಲಗ್ರಹ ಇರ್ಬೋದು, ಚಂಡಿ ಇರ್ಬೋದು, ಏನೇ ಒಂದು ಕಾಯಿಲೆ ಇದ್ರೆ ಈ ದೇವತೆಗಳ ಮಕ್ಕಳನ್ನ 3 ವರ್ಷ ಕಾಪಾಡ್ಕೊಂಡ್ ಬರ್ತಾರೆ. ಈ ಪಲ್ಪರಿಗಳು ಅಂತ ಹೇಳ್ತಾರೆ ನಮ್ ಕಡೆ. ಅವ್ರು ಬಂದು ಹರಳು ಬೀಜ, ಎಳ್ಳೆಣ್ಣೆ, ಪಚ್ಚೆ ಸಾಮಾನು, ಅನ್ನ ಮತ್ತು ಒಂದು ಟವಲ್ ತಗೊಂಡ್ ಪೂಜೆ ಮಾಡ್ಕೊಂಡು ಹೋದ್ರೆ ಪಲ್ಪರಿ ಎಷ್ಟೇ ಇರ್ಲಿ ಹೊರಗಡೆ ಹೊಟ್ಟೋಗುತ್ತೆ. ಈ ಪೂಜೆ ಎಲ್ಲ ಆದ್ಮೇಲೆ ಮೆರವಣಿಗೆ ದೇವ್ರನ್ನ ಜಡಗಿನಹಳ್ಳಿಗೆ ವಾಪಸ್ ಕಳಿಸಿ 7 ಜನ ಅಕ್ಕ ತಂಗಿರಿಗೆ ತೆರೆ ಬಟ್ಟೆ ಹಾಕಿ ನೈವೇದ್ಯ ಅಂತ ಮಾಡಿರ್ತಾರೆ. ಹಿಂದೆ ನಮ್ಮ ಮುತ್ತಾತನವರು ಆಗಿನ ಕಾಲದಲ್ಲಿ ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಈ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಮರ್ಬಿಟ್ಟು ಜಡಗಿನಹಳ್ಳಿ ಗ್ರಾಮಕ್ಕೆ ನಡ್ಕೊಂಡಿರ್ತಾರೆ. ಈ ವಾಪಸ್ ಬರೋ ಒಳಗಡೆ ಇವ್ರು 7 ಜನ ಅಕ್ಕ ತಂಗಿರು ಮುನ್ನೇಶನೆಲ್ಲ ಸೇರಿ ಕುತ್ಕೊಂಡು ಊಟ ಮಾಡುವಂತ ದೃಶ್ಯ ನಮ್ಮ ಮುತ್ತಾತನವರಿಗೆ ಕಾಣಿಸುತ್ತೆ. ಅವಾಗ ನಮ್ಮ ಮುತ್ತಾತನವರು ದಿಗ್ಲು ಬಿಟ್ಟು ಈಚೆ ಕಡೆ ನಿಂತ್ಕೊಂಡಿದ್ದಾಗ ಈ ದೇವತೆಗಳು ಕರೆದು ಜೊತೆನಲ್ಲಿ ಕೂರ್ಸ್ಕೊಂಡು ಇದೇ ಪ್ರಸಾದ ತಿನ್ಬಿಟ್ಟು ಇವ್ರು 7 ಜನ ಅಕ್ಕ ತಂಗಿರು ನಮ್ಮ ಮುತ್ತಾತನವರಿಗೆ ಕೊಡ್ತಾರೆ. ಈ ಜಡಗಿನಹಳ್ಳಿ ಹತ್ರ ಮೆರವಣಿಗೆ ದೇವ್ರು ಎತ್ಕೊಂಡು ಊರಲ್ಲಿ ದೃಷ್ಟಿ ಮರಿ ಹೊಡಿಕೆ ಅಂತ ಕಾಯ್ತಾ ಇರ್ತಾರೆ. ಅವಾಗ ನಮ್ಮ ಮುತ್ತಾತನ್ನ ಈ ದೇವತೆಗಳು ಇಲ್ಲಿಂದ ಜಡಗಿನಹಳ್ಳಿ 3 ಹೆಜ್ಜೆಗೆ ಬಿಟ್ಬಿಟ್ಟು ಬಂದಿದ್ದಾರೆ. ಈ ಮೊದಲನೇ ಪಾದ ಬಂದು ಈ ಮೆಟ್ಲ ಹತ್ರ ಇರೋದು ಮೊದಲನೇ ಹೆಜ್ಜೆ. ಈ 2ನೇ ಪಾದ ಬಂದು ಕೆಳಗಡೆ ನಿಮ್ಗೆ ಹುಣಸೆ ತೊಪ್ಪು ನಡಿ ಮಧ್ಯದಲ್ಲಿ ಸಿಗುತ್ತೆ. 3ನೇ ಹೆಜ್ಜೆ ಬಂದು ಜಡಗಿನಹಳ್ಳಿ ಗ್ರಾಮದಲ್ಲಿ ಸಿಗುತ್ತೆ.
ಈ 3 ಹೆಜ್ಜೆಗ್ ಬಿಟ್ಟು ನಿನ್ನ ಹತ್ರ ಮಾತಾಡಿರೋದಾಗ್ಲಿ ನೋಡಿರೋದಾಗ್ಲಿ ತರ ನಡೆಯುತ್ತೆ ಅಂತ ಯಾರಿಗಾರು ಹೇಳಿದ್ರೆ ನೀನ್ ತಲೆ ಹೊರತು 101 ಆಗುತ್ತೆ ಅಂತ ನಮ್ಮ ಮುತ್ತಾತ್ನವ್ರಿಗೆ ಇವ್ರು 7 ಜನ ಅಕ್ಕ ತಂಗಿರು ವಾಗ್ದಾನ ಮಾಡಿರ್ತಾರೆ. ಅದೇ ಪ್ರಕಾರ ನಮ್ಮ ಮುತ್ತಾತ್ನವ್ರು ವಯಸ್ಸಿದ್ದು ಮಾಡ್ಕೊಂಡ್ ಬಂದು ಸಾಯೋ ಟೈಮ್ ವರೆಗೂ ಯಾರು ಹೇಳಿದ್ರ ಈ ಸಾಯೋ ಟೈಮಲ್ಲಿ ಊರುಗಳವ್ರನ್ನೆಲ್ಲ ಕರೆದು ಹೇಳಿದಾಗ ತಲೆ ಹೊರತು 101 ಆಗಿರುತ್ತೆ. ಅವತ್ತಿಂದ ಇವತ್ತವರೆಗೂ ಇಲ್ಲಿ ಜಾತ್ರೆ ಆಗಿದ್ದಿನ ರಾತ್ರಿ ಬೆಟ್ಟದ ಮೇಲಕ್ಕೆ ಯಾರು ಬರಲ್ಲ. ಇವತ್ತು ಅದೇ ತರ ಜಾತ್ರೆ ಮುಗಿಸ್ಕೊಂಡು ಈ ದೇವತೆಗಳಿಗೆ ತೆರೆ ಬಟ್ಟೆ ಹಾಕಿ ನೈವೇದ್ಯ ಮಾಡಿಟ್ಟು ಮಾನ್ಯಸ ಬೆಳಗ್ಗೆ ಬಂದ್ರೆ ಬಾಳೆ ಎಲೆ ಮೇಲೆ ಏನೇ ಇರಲ್ಲ. ಇಲ್ಲಿ ವಿಶೇಷ ದಿನಗಳು ಬಂದು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೂರ್ಣಿಮೆ. ಇಲ್ಲಿ ಹೂವ ಕೇಳೋರು 2 ತರ ಬಿಡಿ ಹೂವ ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸಿ ಈ ದೇವ್ರನ್ನ ಹೂವ ಕೇಳ್ಬೋದು. ಇಲ್ಲ ರಾವು ಕಾಲದಾಗ ಬಂದು ನಿಂಬೆಹಣ್ಣು ದೀಪ ಆಗ್ಲಿ, ಬೆಳದಚ್ಚ ಆಗ್ಲಿ, ಮಣ್ಣಿನ ಅಕ್ಕಿ ಆಗ್ಲಿ ದೀಪ ಹಚ್ಬೋದು. ಅವ್ರ ಭಕ್ತಿ ಯಾರಿಕೆ ಆದ್ಮೇಲೆ ಅಭಿಷೇಕ ಮಾಡಿಸ್ಬೋದು, ಮಡ್ಲಕ್ಕೆ ಕಟ್ಬೋದು, ಸೀರೆ ತಂದು ಕೊಡ್ಬೋದು. ಇಲ್ಲ ಬಲಿ ಕೊಡೋರು ಬಲಿ ಕೊಡ್ಬೋದು ಅವ್ರವ್ರ ಭಕ್ತಿ. ಈ ದೇವಸ್ಥಾನ ಬಂದು ಊರ್ ಬಾಗ್ಲಿ 2 ಕಲ್ಲು ಬಂದು ಊರ್ ಬಾಗ್ಲಿ ಎಂಟ್ರೆನ್ಸ್. ಈ ದೇವಸ್ಥಾನಕ್ಕೆ ನಡ್ಕೊಂಡ್ ಬಂದ್ರೆ ಅರ್ಶನ ಬರುತ್ತೆ. ಯಾರೇ ಬರ್ಲಿ ಡೌನಿಂದ ಕೆಳಗಡೆಯಿಂದ ಮುಂದೆ ತಿಳ್ಕೊಂಡ್ ಬಂದ್ರೆ ಅರ್ಶನ ಬರುತ್ತೆ. ಈ ದೇವರು ನಿಮ್ಗೆ ಯಾವಾಗ್ಲೂ ಪ್ರತಿನಿತ್ಯ ಪೂಜೆ ಇದ್ದೇ ಇರತ್ತೆ. ಈ ಬಸ್ ಅಲ್ಲಿ ಬರೋರಿಗೆ ಹೊಸಕೋಟೆಯಿಂದ ಮಾಲೂರ್ ಹತ್ರ ಬಂದ್ರೆ ಅರ್ಳೂರ್ ಗೇಟ್ ಹತ್ರ ಹೇಳ್ಬಿಟ್ಟು ನಡ್ಕೊಂಡ್ ಬರ್ಬೋದು. ಇಲ್ಲ ಜಡಗೇಳಿ ಬಂದು ಜಡಗೇಳಿ ಹತ್ರ ಬಂದ್ರೆ ಕಾಲ್ದಾರಿನಲ್ಲೂ ಬರ್ಬೋದು. ಓಕೆ, ಥ್ಯಾಂಕ್ ಯು ಸ್ವಾಮಿ. ಈ ದೇವತೆಯ ಬಗ್ಗೆ ನೀವು ಇವತ್ತು ಫುಲ್ ಮಾಹಿತಿ ತಿಳ್ಕೊಂಡಿದ್ದೀರಲ್ವಾ? ನೀವು ಈ ಜಾಗದಲ್ಲಿ ಹತ್ತಿರದಲ್ಲಿದ್ರು ಎಲ್ಲಿದ್ರು ಒಮ್ಮೆ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಲೊಕೇಶನ್ ಅಂತೂ ನನಗೆ ಸಿಕ್ಕಾಪಟ್ಟ ಇಷ್ಟ ಆಗಿದೆ. ಒಂದು ಬೆಟ್ಟದ ಮೇಲಿಂದ ಇರುತ್ತೆ ಇಲ್ಲಿ. ಬನ್ನಿ, ನಮ್ ಜೊತೆ ಇನ್ನ ಊರ್ ಜನ ಎಲ್ಲ ಇದ್ದಾರೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಅಣ್ಣ, ನಿಮ್ ಹೆಸರು ಹೇಳಿ. ವರದರಾಜ್. ಊರ ಹೆಸರು ಹೇಳಿ. ಅರ್ಳೂರು. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಇದು ಉದ್ಭವ ಮೂರ್ತಿ ಅಮ್ಮನೂರು. ಓಕೆ. ಭೂಪತಮ್ಮ. ಓಕೆ. ಈ ದೇವಸ್ಥಾನ ಬಂದು ಅರಳೂರು, ಜಡಗೇಹಳ್ಳಿ, ಸೋಲು 3 ಗ್ರಾಮಕ್ಕೆ ಸೇರಿದ್ದು. ಬೇಚಾರ ಗ್ರಾಮ ಗ್ರಾಮ ಇದು. ಸರ್ವೆ ನಂಬರ್ 19 ಅರಳೆ ಮಾತಾಡಿ. ಓಕೆ. ಇಲ್ಲಿ ಬರ್ಬೇಕಾದ್ರೆ ಅಡ್ರೆಸ್ ಹೆಂಗೆ, ಎಲ್ಲಿಂದ ಬಸ್ ಎಲ್ಲಿಂದ ಇದೆ? ಇದು ಅರಳೂರು ಬಿಟ್ಟು ಸ್ವಲ್ಪ ಹತ್ತಿದ್ರೆ ರೈಟ್ ಬರ್ತದೆ ಟಾರ್ ರೋಡ್. ಓಕೆ. ಅಲ್ಲಿಂದ ಟಾರ್ ರೋಡ್. ಓಕೆ. ಬಸ್ ಇದೆ, ಅವೈಲಬಿಲಿಟಿ ಬಸ್ ಇದೆ, ಕಾರಲ್ಲಿ ಬರ್ತಾರೆ. ಬಸ್ ಇದೆಯಲ್ಲ ನಮ್ ಗೇಟ್ ಅರಳೂರು ಗೇಟ್ ಅನ್ನೋದು. ಇದು ಒಂದು ಇತಿಹಾಸ ಇದೆ. ಆ ಕಾಲದಲ್ಲಿ ಇವರ ನಮ್ಮ ಅರ್ಚಕರಿದಾರಲ್ಲ, ಅವ್ರ ತಾತ ಅಲ್ಲ, ಅವರು ತಾತ. ಇದು ಒಂದು 500-600 ವರ್ಷದ ಇತಿಹಾಸ. 9 ದಿವಸ ಹಬ್ಬದ ದಿವಸ ದೇವ್ರುಗಳು ತಗೊಂಡ್ ಬರ್ತೀರಿ. ನೀವು ಬೆಂಗಳೂರಿಗೆ ಹತ್ತಿರದಲ್ಲಿದ್ರೆ ಕೋಲಾರ ಸರೌಂಡಿಂಗ್ ಎಲ್ಲಿದ್ರು ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ. ಮಾಲೂರು ರೋಡ್ಗೆ ಹತ್ತಿರದಲ್ಲೇ ಇರುತ್ತೆ ಇದು.
ಹೊಸಕೋಟೆಯಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.